ನನ್ನ ಪ್ರೀತಿಯ ಆತ್ಮ ಬಂಧುಗಳಿಗೆ ನಾವಿಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಯಾತಕ್ಕಾಗಿ ನಾವು ಈ ಪುಣ್ಯ ಭೂಮಿಯಾದ ಭರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತ ಎಂದಾದರೂ ಪ್ರಶ್ನಿಸಿದ್ದೀವಾ? ಈ ಜನ್ಮ ಯಾತಕ್ಕಾಗಿ ಇದೇ ಒಂದು ಜಾಗದಲ್ಲಿ ನಾವು ಜನ್ಮ ತಾಳಿದ್ದೀವಿ ಅನ್ನೋದು ನಿಮಗೆ ಯಾವತ್ತಾದರೂ ಅನಿಸಿದೆಯಾ? ಈ ಒಂದು ಸಂದೇಶ, ದಿವ್ಯ ಸಂದೇಶ ನಿಮಗಾಗಿ. ಈ ಪರಮ ಪೂಜ್ಯನೀಯವಾದ ಪುಣ್ಯ ಭರತ ಭೂಮಿಯಲ್ಲಿ ಪ್ರಕೃತಿ ಮಾತೆ, ಭೂಮಾತೆ, ಪಂಚತತ್ವಗಳು ಪರಮ ಚೈತನ್ಯದಿಂದ, ಪರಮ ಗುರು ತತ್ವದಿಂದ ಅರೆತು ಬೆರೆತು ವಿಕಾಸವಾದಂತಹ ಈ ನಾಡಿನಲ್ಲಿ ಗುರುಗಳ ತತ್ವಗಳಿಂದ ವಿಕಾಸ ಹೊಂದಿ ನಿನ್ನ ನೀ ಅರೆತು ಬೆರೆತು ಅವುಗಳಿಂದ ಕಲೆತು ನಿನ್ನ ನೀ ಆ ಅನಂತ ಬೆಳಕಾಗಿ ಕಂಡುಕೊಂಡು ಆ ಅನಂತ ದಿವ್ಯ ಬೆಳಕನ್ನು ಇತರರಲ್ಲಿ ಜಾಗೃತ ಮಾಡುವುದು ಮುಖ್ಯವಾಗಿ ಯಾವುದೆಂದರೆ ದೈವಿಕ ಮನುಷ್ಯ ತತ್ವ, ದೈವಿಕ ಸ್ತ್ರೀತತ್ವ, ದೈವಿಕ ಪ್ರೇಮ ತತ್ವ, ದೈವಿಕ ಭೂತತ್ವ, ದೈವಿಕ ಅನಂತ ಚೈತನ್ಯದ ತತ್ವ. ಈ ಒಂದು ತತ್ವಗಳನ್ನು ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು, ನಮ್ಮ ಮಾಸ್ಟರ್ಸ್ಗಳೆಲ್ಲ ನಮಗಾಗಿ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅವರುಗಳ ಹಾದಿಯಲ್ಲಿ ಅವರ ಸಂದೇಶಗಳನ್ನು ನಾವು ಕಲಿತು ನಮ್ಮದೇ ಆದಂತಹ ಒಂದು ದಿವ್ಯ ತತ್ವದೊಂದಿಗೆ ಸರ್ವರಲ್ಲೂ ಆ ದಿವ್ಯ ತತ್ವ ಜಾಗೃತವಾಗಲಿ ಅಂತ ಆಶಿಸ್ತಾ ನಮ್ಮನ್ನು ನಾವು ಅರಿಯೋಣ, ನಮ್ಮಲ್ಲಿ ನಾವು ಬೆರೆಯೋಣ, ನಮ್ಮ ಬೆಳಕನ್ನು ನಮ್ಮಲ್ಲಿ ಕಂಡುಕೊಂಡು ಆ ಬೆಳಕನ್ನು ಇತರರಲ್ಲಿ ಕೂಡ ಜಾಗೃತ ಮಾಡೋಣ. ಜೈ ಭಾರತ ಮಾತೆ, ಜೈ ಸನಾತನ,